ಕೃಷ್ಣ ಮಠಕ್ಕೆ ಹೋಗ್ತಾರ ಸಿಎಂ ಅನ್ನೋ ಪ್ರಶ್ನೆ. ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಸಿಎಂ ಸಿದ್ದರಾಮಯ್ಯಗೆ ಆಹ್ವಾನ ನೀಡಲಾಗಿದೆ. ಕೃಷ್ಣ ಜನ್ಮಾಷ್ಟಮಿಗೆ ಪುತ್ತಿಗೆ ಮಠದ ವತಿಯಿಂದ ಸಿಎಂಗೆ ಆಹ್ವಾನ ನೀಡಿರೋದು. ಉಡುಪಿಯಲ್ಲಿ ಆಗಸ್ಟ್ 1ರಿಂದ ನಡೆಯುವಂಥ ಶ್ರೀಕೃಷ್ಣ ಜನ್ಮಾಷ್ಟಮಿ 48 ದಿನಗಳ ಮಂಡಲ ಉತ್ಸವದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಲಾಗಿದೆ. ಹಲವು ದಶಕಗಳಿಂದ ಶ್ರೀಕೃಷ್ಣ ಮಠದಿಂದ ಸಿಎಂ ಅಂತರವನ್ನು ಕಾಯ್ದುಕೊಳ್ತಾ ಇದ್ದಾರೆ. ಈ ಬಾರಿಯಾದರೂ ಶ್ರೀಕೃಷ್ಣ ಮಠಕ್ಕೆ ಹೋಗ್ತಾರ ಸಿಎಂ? ಈ ಒಂದು ಪ್ರಶ್ನೆ ಇದೆ. ಈ ಹಿಂದೆನೂ ಹಲವು ಬಾರಿ ಕೃಷ್ಣ ಮಠದಿಂದ ಸಿಎಂಗೆ ಆಹ್ವಾನ ನೀಡಲಾಗಿತ್ತು. ಕೃಷ್ಣ ಮಠದಿಂದ ವಿವಿಧ ಕಾರ್ಯಕ್ರಮಗಳಿಗೆ ಆಹ್ವಾನವನ್ನು ನೀಡಲಾಗಿತ್ತು. ಉಡುಪಿಗೆ ಭೇಟಿ ನೀಡಿದ್ರೂ ಕೂಡ ಕೃಷ್ಣ ಮಠದಿಂದ ಸಿದ್ದರಾಮಯ್ಯನವರು ಅಂತರವನ್ನು ಕಾಯ್ಕೊಂಡೇ ಬಂದಿದ್ದಾರೆ. ಬಹಳ ವರ್ಷಗಳಲ್ಲಿ ಬಹಳ ಬಾರಿ ಅವರಿಗೆ ಬನ್ನಿ ಅಂತ ಖುದ್ದಾಗಿ ಮಠದ ವತಿಯಿಂದ ಆಹ್ವಾನ ಬಂದ್ರೂ ಉಡುಪಿಗೇನೆ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಅಂತ ಹೋದ್ರೂ ಶ್ರೀಕೃಷ್ಣ ಮಠಕ್ಕೆ ಮಾತ್ರ ಹೋಗಿಲ್ಲ. ಸೊ ಹಾಗಾಗಿ ಈ ಬಾರಿಯಾದರೂ ಹೋಗ್ತಾರಾ ಅಥವಾ ಈ ಬಾರಿಯೂ ಹೋಗದೆ ಹಾಗೇನೆ ಅಂತರವನ್ನು ಕಾಯ್ದುಕೊಳ್ತಾರಾ ಅನ್ನೋದೊಂದು ಪ್ರಶ್ನೆ ಇದೆ. ಬೇರೆ ಬೇರೆ ದೇವಸ್ಥಾನಗಳಿಗೆಲ್ಲ ಸಿಎಂ ಹೋಗಿರೋದನ್ನು ನಾವು ನೋಡಿದ್ದೀವಿ. ಬಟ್ ಕೃಷ್ಣ ಮಠಕ್ಕೆ ಮಾತ್ರ ಅವರು ಹೋಗಿಲ್ಲ. ಅವರಿಗೆ ಆಹ್ವಾನ ಬಂದಿಲ್ಲ ಅಂತಲ್ಲ, ಆಹ್ವಾನ ಬಂದಿದೆ. ಬಟ್ ಅದ್ಯಾಕೋ ಗೊತ್ತಿಲ್ಲ, ಹೋಗೋ ಮನ್ಸು ಮಾಡಲ್ಲ. ಹಾಗಾಗಿ ಈ ಬಾರಿ ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಸಿಎಂ ಅವರೇ ಆಗಿರುವಂಥ ಕಾರಣಕ್ಕಾಗಿ ಮತ್ತೊಮ್ಮೆ ಆಹ್ವಾನ ಬಂದಿದೆ. ಅಫಿಷಿಯಲ್ ಆಗಿ ಆಹ್ವಾನ ಬಂದ್ರೂ ಕೂಡ ಅವರು ಹೋಗೋದಿಲ್ಲ. ಈ ಬಾರಿ ಹೋಗ್ತಾರಾ, ಹೋಗ್ದೇನೆ ಹಾಗೆ ಉಳ್ಕೊಳ್ತಾರಾ ಪ್ರಶ್ನೆ ಇದೆ. ನೋಡಿ, ಸಿಎಂಗೆ ಹಲವು ದೇವಸ್ಥಾನಗಳಿಂದ ಅಥವಾ ವಿವಿಧ ಕಾರ್ಯಕ್ರಮಗಳಿಗೆ ಉದ್ಘಾಟನಾ ಕಾರ್ಯಕ್ರಮ ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಆಹ್ವಾನಗಳು ಬರುತ್ತೆ. ಅಲ್ಲಿಗೆಲ್ಲ ಸಿಎಂ ಸಾಧ್ಯವಾದಷ್ಟು ಹೋಗಿ ಬರ್ತಾರೆ. ಉಡುಪಿ ಕೃಷ್ಣ ಮಠ ಸಿಕ್ಕಾಪಟ್ಟೆ ಫೇಮಸ್ಸು ಮತ್ತು ಪೌರಾಣಿಕ ಐತಿಹಾಸಿಕ ಹಿನ್ನೆಲೆ ಕೂಡ ಇದೆ. ಆದರೆ ಆ ದೇವಸ್ಥಾನಕ್ಕೆ ಹೋಗೋ ಮನಸ್ಸನ್ನು ಸಿಎಂ ಮಾಡಿಲ್ಲ. ಈ ಹಿಂದೆ ಅವರು ಸಿಎಂ ಆಗಿದ್ದಾಗ್ಲೂ ಭಾಳಷ್ಟು ಬಾರಿ ಆಹ್ವಾನ ಬಂದಿದೆ, ಕೃಷ್ಣ ಮಠಕ್ಕೆ ನೀವು ಬರಬೇಕು ಅಂತ. ಆದರೆ ಬಂದಿಲ್ಲ. ಸೊ ಯಾಕೆ ಅನ್ನೋದು ಒಂದು ಪ್ರಶ್ನೆನೂ ಇದೆ. ಸೊ ಇದೀಗ ಮತ್ತೊಮ್ಮೆ ಆಹ್ವಾನವನ್ನು ನೀಡಲಾಗಿದೆ. ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಹಾಗಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ವಿಜೃಂಭಣೆಯಿಂದ ಕಾರ್ಯಕ್ರಮಗಳು ನಡೆಯುತ್ತೆ. ಹಾಗಾಗಿ ದಯಮಾಡಿ ಬರಬೇಕು ಅನ್ನುವಂಥ ಆಹ್ವಾನವನ್ನು ನೀಡಲಾಗಿದೆ. ಆದರೆ ಸಿಎಂ ಈ ಬಾರಿ ಹೋಗ್ತಾರಾ, ಹೋಗದೆ ಅಂತರವನ್ನು ಕಾಯ್ದುಕೊಳ್ತಾರಾ? ಈ ಹಿಂದಿನ ನಿರ್ಧಾರಗಳು ಏನಿದ್ವು ಹೋಗಲ್ಲ ಅಂತ ಅದನ್ನು ಹಾಗೆ ಮುಂದುವರಿಸ್ಕೊಂಡು ಹೋಗ್ತಾರಾ ಅಥವಾ ಬ್ರೇಕ್ ಹಾಕ್ತಾರಾ? ಅದಕ್ಕೆ ಈ ಬಾರಿ ಹೋಗುವ ಸಾಧ್ಯತೆಗಳಿದೆಯಾ?